ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಈಗ ಸಿಂಪಲ್ಲಾಗಿ ನಾವು ಕ್ರ್ಯಾಬ್ ಮಸಾಲಾನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅಂದರೆ ನಮ್ಮ ಸ್ಟೈಲಲ್ಲಿ ನಾವು ಇದಕ್ಕೆ ಆಯಿಲ್ನ ಇಟ್ಕೊಂಡು ಆಯಿಲ್ಗೆ ಆನಿಯನ್, ಟೊಮೆಟೊ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಾಣ್ತಿದೆಯಲ್ಲ, ಇದು ಆಲ್ರೆಡಿ ಅಂದರೆ ಫ್ರೈ ಆಗ್ತಿದೆ. ಅದಕ್ಕೆ ಉಪ್ಪು, ಅರಿಶಿಣ ಮತ್ತು ಜೀರಿಗೆನ ಸ್ವಲ್ಪ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಚೆನ್ನಾಗಿ ಒಂದು ಕುಕ್ ಆಗೋ ತನಕ ಅದನ್ನು ಬೇಯಿಸ್ಕೋಬೇಕು. ಈ ರೀತಿಯಾಗಿ ತಿರ್ಗಿಸ್ಬೇಕು, ನೀಟಾಗಿ ತಿರ್ಗಿಸ್ಬೇಕು. ಹಾಗೆ ನಮ್ಮ ಮಳೆಗಾಲ ಟೈಮಲ್ಲಿ ನಮ್ಮ ಊರಲ್ಲಿ ಕ್ರ್ಯಾಬ್ಗಳು ಸಿಕ್ಕಾಪಟ್ಟೆ ಸಿಗ್ತವೆ. ಅದು ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟ್ ಕೂಡ ಇರುತ್ತೆ. ನೋಡಿ ಈ ರೀತಿಯಾಗಿದೆ ಆ ಥರ ಕ್ರ್ಯಾಬ್ಗಳು. ಅಂದರೆ ನಮ್ಗೆ ಜಾಸ್ತಿ ಇದನ್ನ ತೆಗೆದು ನಾನು ತೋರಿಸ್ತಿಲ್ಲ. ಇವಾಗ ಎರಡು ಇತ್ತು, ಅದರಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಂತರ ಮಸಾಲೆಗೆ ನಾವು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಕ್ರ್ಯಾಬ್ನ ಆ್ಯಡ್ ಮಾಡಬೇಕು. ನೋಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಇವಾಗ ಇಮಿಡಿಯೇಟಾಗಿ ನನಗೆ ಬೇಕು ಅಂದ ತಕ್ಷಣ ನಮ್ಮ ಅಣ್ಣ ಅದನ್ನು ಹಿಡ್ಬಿಟ್ಟು ನನಗೆ ಕೊಟ್ಟರು. ಅದಕ್ಕಾಗಿ ತುಂಬ ಸಿಕ್ಕಿದಾಗ ಇನ್ನೊಂದು ಸರ್ತಿ ಪೂರ್ತಿ ಡೀಟೇಲಾಗಿ ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಇವಾಗ ಒಬ್ಬೊಬ್ಬರು ಒಂದೊಂದು ಥರ ಮಸಾಲನ ಮಾಡ್ತಾರೆ. ಒಂದೊಂದು ರೆಸ್ಟೋರೆಂಟ್ಗಳಲ್ಲಿ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಹಾಗೆ ಒಬ್ಬೊಬ್ಬರು ಪ್ರಿಪೇರ್ ಮಾಡೋ ರೀತಿ ಕೂಡ ಚೇಂಜ್ ಇರುತ್ತೆ. ನಿಮಗೆ ಇಷ್ಟ ಆದರೆ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿತ್ತು. ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನೋಡಿ ಗರಂ ಮಸಾಲೆನ ಆ್ಯಡ್ ಮಾಡಿ ಸ್ವಲ್ಪ ಲಿಂಬುನ ಬೀಜ ತೆಗೆದು ಹಿಂಡಬೇಕಾಗಿತ್ತು. ನಾನು ಅಂದರೆ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿರೋದ್ರಿಂದ ನನಗೆ ಅದನ್ನು ಆಗಿರಲಿಲ್ಲ. ಬಟ್ ನೀವು ಕೇರ್ಫುಲ್ಲಾಗಿ ಮಾಡಿ. ನಾನು ನೆಕ್ಸ್ಟ್ ಅದನ್ನು ಸ್ಪೂನ್ ಸಹಾಯದಿಂದ ಆ ಲೆಮನ್ ಸೀಡನ್ನ ತೆಗೆದೆ. ನೆಕ್ಸ್ಟ್ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಒಂದು ತಟ್ಟೆಗೆ ಹಾಕ್ಕೊಂಡ್ರೆ ಕ್ರ್ಯಾಬ್ ಮಸಾಲ ತಿನ್ನೋದು ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.